ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗುರು ಕ್ಲಾಸ್ ಕೇಳಿ ಯೂಟ್ಯೂಬ್ ಚಾನಲ್. ನಾನು ನಿಂಗಪಾಡಿಯನ್. ಲಾಸ್ಟ್ ಕ್ಲಾಸಲ್ಲಿ ನಾವು PSI ಮೆಂಟಾಲಿಟಿ ಕ್ವಶನ್ಸ್ಗಳನ್ನ ಅನಾಲಿಸಿಸ್ ಮಾಡ್ತಾ ಇದ್ವಿ. ಅದು ಭಾಗ 1 ಆಗಿತ್ತು ಮತ್ತು ಇದು ಭಾಗ 2. ಲಾಸ್ಟ್ ಕ್ಲಾಸಲ್ಲಿ ನಾವು 2016ರಲ್ಲಿ ನಡೆದಂಥ ಸಿವಿಲ್ PSI ಮತ್ತು 2017ರಲ್ಲಿ ನಡೆದಂಥ KSRP PSI ಎಕ್ಸಾಮ್ನಲ್ಲಿ ಕೇಳಲಾದ ಮೆಂಟಾಲಿಟಿ ಕ್ವಶನ್ಸ್ಗಳನ್ನ ನೋಡಿದ್ವಿ. ಆಕ್ಚುಲಿ ಈ ಕ್ಲಾಸಲ್ಲಿ 2017ರಲ್ಲಿ ನಡೆದಂಥ ಸಿವಿಲ್ ಆ್ಯಂಡ್ ಇಂಟೆಲಿಜೆನ್ಸ್ PSI ಮತ್ತು 2018ರಲ್ಲಿ ನಡೆದಂಥ KSRP PSI ಎಕ್ಸಾಮ್ಗಳಲ್ಲಿ ಕೇಳಲಾದ ಮೆಂಟಾಲಿಟಿ ಕ್ವಶನ್ಸ್ಗಳನ್ನ ನೋಡಬೇಕಾಗಿತ್ತು. ಆದರೆ ಈ ಸಿವಿಲ್ ಆ್ಯಂಡ್ ಇಂಟೆಲಿಜೆನ್ಸ್ PSIನಲ್ಲಿ ಒಟ್ಟು 9 ಕ್ವಶನ್ಸ್ಗಳನ್ನ ಮೆಂಟಾಲಿಟಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. KSRP PSIನಲ್ಲಿ 20 ಕ್ವಶನ್ಸ್ಗಳನ್ನ ಮೆಂಟಾಲಿಟಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಎರಡನ್ನೂ ಇವತ್ತು ತಗೊಂಡ್ರೆ ಕ್ಲಾಸ್ ಸ್ವಲ್ಪ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತಿನ ಕ್ಲಾಸಲ್ಲಿ 2017ರಲ್ಲಿ ನಡೆದಂಥ ಸಿವಿಲ್ ಆ್ಯಂಡ್ ಇಂಟೆಲಿಜೆನ್ಸ್ PSI ಕ್ವಶನ್ ಪೇಪರ್ನಲ್ಲಿ ಕೇಳಲಾದ ಮೆಂಟಾಲಿಟಿ ಕ್ವಶನ್ಸ್ಗಳನ್ನ ಮಾತ್ರ ನೋಡೋಣ. ಸೊ ಇವಾಗೇನು ಕ್ವಶನ್ಸ್ ಬರ್ತಾವೆ ಅವು 2017ರಲ್ಲಿ ನಡೆದಂಥ ಸಿವಿಲ್ ಆ್ಯಂಡ್ ಇಂಟೆಲಿಜೆನ್ಸ್ PSIನಲ್ಲಿ ಕೇಳಲಾದ ಮೆಂಟಾಲಿಟಿ ಕ್ವಶನ್ಸ್ಗಳಾಗಿರ್ತವೆ. ಅವುಗಳಲ್ಲಿ ಮೊದಲನೇದ್ದು, ಕಾಜೋಲ್ ಅವಳ ಮನೆಯಿಂದ 20 ಮೀಟರ್ ಪಶ್ಚಿಮಕ್ಕೆ ಹೋಗಿ ಮತ್ತೆ 10 ಮೀಟರ್ ಎಡಕ್ಕೆ ಹೋಗುತ್ತಾಳೆ. ಇದಾದ ನಂತರ ಅವಳು ಅವಳ ಎಡಕ್ಕೆ ತಿರುಗಿ 20 ಮೀಟರ್ ಹೋಗುತ್ತಾಳೆ. ಅವಳು ಅವಳ ಮನೆಯಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿ ಇರುತ್ತಾಳೆ ಅಂತ ನಮ್ಗೆ ಕ್ವಶನ್ ಆಗೈತಿ. ಸೊ ಇದು ದಿಕ್ಕುಗಳ ಮೇಲಿನ ಪ್ರಶ್ನೆ. ದಿಕ್ಕುಗಳು ನಮ್ಗೆ ಗೊತ್ತಿರಬೇಕಾಗುತ್ತೆ. ಇದು ಪೂರ್ವ, ಇದು ಉತ್ತರ, ಇದು ಪಶ್ಚಿಮ ಮತ್ತು ಇದು ದಕ್ಷಿಣ. ಇದು ಕಾಜೋಲ್ ಅವಳ ಮನೆ ಅಂತ ಅನ್ಕೊಂಡ್ರೆ ಅವಳ ಪಶ್ಚಿಮಕ್ಕೆ 20 ಮೀಟರ್ ಹೋಗ್ತಾಳಂತ. ಪಶ್ಚಿಮ ಅಂದ್ರೆ ಈ ಕಡೆ 20 ಮೀಟರ್ ಹೋಗ್ತಾಳಂತ. ನಂತರ ಏನ್ ಮಾಡ್ತಾಳ, 10 ಮೀಟರ್ ಎಡಕ್ಕೆ ತಿರುಗಿ ಹೋಗ್ತಾಳಂತ. ಈ ಕಡೆ ಹೊಂಟಿದಾಳ ಅಂದ್ರ ಅವಳ ಎಡ ಈ ಕಡೆ ಆಗುತ್ತೆ, ಕೆಳಗಾಗುತ್ತೆ. ಸೊ ಎಡಕ್ಕೆ ತಿರುಗಿ ಎಡಕ್ಕೆ ತಿರುಗಿ 10 ಮೀಟರ್ ಹೋಗಿದಾಳ. ಮತ್ತೆ ಮಾಡಿದಾಳ, ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್ ಹೋಗ್ತಾಳಂತ. ಸೊ ಈ ಕಡೆ ಅಂದ್ರ ಅವಳ ಎಡ ನಮ್ಮ ಬಲ ಆಗುತ್ತ. ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್ ಹೋಗ್ತಾಳಂತ. ಸೊ ಕ್ವಶನ್ ಏನ್ ಕೇಳಿದಾರ, ಅವಳ ಮನೆಯಿಂದ ಅವಳು ಇವಾಗ ಎಷ್ಟು ದೂರದಲ್ಲಿದ್ದಾಳ ಮತ್ತು ಯಾವ ದಿಕ್ಕಿನಲ್ಲಿ ಅದಾಳ ಅಂತ ಕೇಳಿದಾರ. ಸೊ ಇಲ್ಲಿಂದ ಇಲ್ಲಿಗೆ 10 ಮೀಟರ್ ದೂರ ಇದೆ. ಸೊ 10 ಮೀಟರ್ ದೂರ ಅದಾಳ ಮತ್ತು ಈ ಡೈರೆಕ್ಷನ್ ಅಲ್ಲಿ ಅದಾಳ. ಈ ಡೈರೆಕ್ಷನ್ ಯಾವುದು, ದಕ್ಷಿಣ. 10 ಮೀಟರ್ ಮತ್ತು ದಕ್ಷಿಣ ದಿಕ್ಕಿನ ಕಡೆ ಅದಾಳ. ನೆಕ್ಸ್ಟ್ ಕ್ವಶನ್. ಸೊ ಇದು ಕೂಡ ರೀಸನಿಂಗ್ ಮೇಲಿನ ಕ್ವಶನ್. ಕೆಳಗಿನಲ್ಲಿ ಯಾವುದು ಕಾಣೆಯಾಗಿರುವ ಸಂಖ್ಯೆಯಾಗಿರುತ್ತದೆ. ಇಲ್ಲಿ ಏನ್ ಕ್ವಶನ್ ಮಾರ್ಕ್ ಇದೆ, ಇಲ್ಲಿ ಯಾವ ಸಂಖ್ಯೆ ಬರ್ಬೇಕಂತ ಕೇಳಿದಾರ. ಬರೀ ನಾವು ಒಂದು ಕಾಲಮ್ ನೋಡಿದಾಗ ಇಲ್ಲಿ ಯಾವ ಕಾಲಮ್ ಕೂಡ ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಆಗಿರ್ಬೋದು ಅಥವಾ ಸ್ಟ್ರಿಕ್ಟ್ಲಿ ಡಿಕ್ರೀಸ್ ಆಗಿಲ್ಲ. ಸೊ ಇಡೀ ಆಕೃತಿಯನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ ಪ್ರತಿ ರೋನಲ್ಲೂ ಅಥವಾ ಪ್ರತಿ ಕಾಲಮ್ನಲ್ಲೂ ಆಪರೇಷನ್ ಮಾಡಿದ್ದಾರೆ. ಅಂದ್ರೆ 17 7 24, 24 12 ಅಂದ್ರೆ 36, 8 5 13, 13 23 ಅಂದ್ರೆ 36. ಸೊ ಈ ಕಾಲಮ್ ನಲ್ಲಿರುವ ಸಂಖ್ಯೆಗಳ ಮೊತ್ತ ಕೂಡ ನಮಗೆ 36 ಬರಬೇಕು. 21 1 22, 22ಕ್ಕೆ ಏನನ್ನ ಆಡ್ ಮಾಡಿದಾಗ ನಮಗೆ 36 ಬರುತ್ತೆ. 14ನೇ ಆಡ್ ಮಾಡ್ಬೇಕಾಗುತ್ತೆ. ಸೊ ಇದರ ಆನ್ಸರ್ 14. ಆಪ್ಷನ್ ಎ 14 ಇಸ್ ದಿ ರೈಟ್ ಆನ್ಸರ್. ನಾವು ರೋ ಥ್ರೂನು ಮಾಡ್ಬೋದು. 21 7 28, 28 8 36, 12 1 13, 13 23 36. ಸೊ ಈ ರೋ ನಲ್ಲಿರುವ ಸಂಖ್ಯೆಗಳನ್ನ ಆಡ್ ಮಾಡಿದಾಗೂ ಕೂಡ ನಮ್ಗೆ 36 ಬರ್ಬೇಕಾಗುತ್ತೆ. 17 5 22, 22ಕ್ಕೆ 14 ಸೇರಿಸಿದಾಗ ನಮ್ಗೆ 36 ಬರುತ್ತೆ. ಸೊ ಆಪ್ಷನ್ ಎ 14 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 110 ಮೀಟರ್ ಉದ್ದದ ರೈಲೊಂದು 90 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು 10 ಸೆಕೆಂಡ್ಗಳಲ್ಲಿ ಹಾದು ಹೋಗುತ್ತದೆ. ರೈಲಿನ ವೇಗವು ಓಕೆ. ಇದು ರೈಲಿನ ಉದ್ದ ಎಷ್ಟಿದೆ, 110 ಮೀಟರ್ ಇದೆ. ಇದು ಪ್ಲಾಟ್ಫಾರ್ಮ್ನ ಉದ್ದ 90 ಮೀಟರ್ ಇದೆ. ಇದು ಇಂಜಿನ್. ಈ ರೈಲು ಈ ಪ್ಲಾಟ್ಫಾರ್ಮ್ನ ದಾಟೈತಿ ಅಂತ ಹೇಳೋದು ಯಾವಾಗ, ನಾವು ಕೊನೆ ಬೋಗಿಯೂ ಕೂಡ ಈ ಪ್ಲಾಟ್ಫಾರ್ಮ್ನ ದಾಟದಾಗ. ಅಂದ್ರೆ ಈ ಟ್ರೈನು ಈ ಪ್ಲಾಟ್ಫಾರ್ಮ್ನ ಮಾತ್ರ ಅಲ್ಲದೆ ತನ್ನನ್ನು ತಾನು ಕೂಡ ದಾಟ್ಕೋಬೇಕು. ಅಂದಾಗ ಮಾತ್ರ ಈ ಪ್ಲಾಟ್ಫಾರ್ಮ್ನ ಸಂಪೂರ್ಣವಾಗಿ ದಾಟಿದೆ ಅಂತ ಅರ್ಥ. ಅಂದ್ರೆ ಈ ಪ್ಲಾಟ್ಫಾರ್ಮ್ ಇಲ್ಲಿದೆ ಅಂತಂದ್ರೆ ಇದರ ಕೊನೆಯ ಬೋಗಿ ಇಲ್ಲಿರುತ್ತೆ, ಇಂಜಿನ್ ಇಲ್ಲಿರುತ್ತೆ. ತನ್ನನ್ನು ದಾಟ್ಕೊಂಡು ಈ ಪ್ಲಾಟ್ಫಾರ್ಮ್ ಅನ್ನು ದಾಟಿದಾಗ ಸಂಪೂರ್ಣವಾಗಿ ಈ ಟ್ರೈನು ಈ ಪ್ಲಾಟ್ಫಾರ್ಮ್ ನ ದಾಟಿದೆ ಅಂತ ಅರ್ಥ. ಸೊ ಪ್ಲಾಟ್ಫಾರ್ಮ್ ನ ಲೆಂತ್ 90 ಮೀಟರ್ ಇದೆ, ಈ ಟ್ರೈನ್ ಲೆಂತ್ 110 ಮೀಟರ್ ಇದೆ. ಒಟ್ಟು 90 + 10 200 ಮೀಟರ್ ಹೋದಾಗ ಆ ಟ್ರೈನ್ ಆ ಪ್ಲಾಟ್ಫಾರ್ಮ್ ನ ಸಂಪೂರ್ಣವಾಗಿ ದಾಟಿದೆ ಅಂತ ಅರ್ಥ. ಸೊ ಈ 200 ಮೀಟರ್ನ 10 ಸೆಕೆಂಡ್ ನಲ್ಲಿ ದಾಟಿದೆ.
ಸೊ ಪ್ರತಿ ಸೆಕೆಂಡಿಗೆ ಎಷ್ಟು ದಾಟ್ದಂಗೆ ಆಯ್ತು? 0 ಕ್ಯಾನ್ಸಲ್. ಪ್ರತಿ ಸೆಕೆಂಡ್ಗೆ 20 ಮೀಟರ್ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇದರ ಸ್ಪೀಡ್ 20 ಮೀಟರ್ ಪರ್ ಸೆಕೆಂಡ್. ಬಟ್ ಆಪ್ಷನ್ಗಳಲ್ಲಿ ನಮಗೆ ಕಿಲೋಮೀಟರ್ ಪರ್ ಅವರ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಮೀಟರ್ ಪರ್ ಸೆಕೆಂಡ್ ನಲ್ಲಿ ಇರೋದನ್ನ ಕಿಲೋಮೀಟರ್ ಪರ್ ಅವರ್ಗೆ ಹೇಗೆ ಕನ್ವರ್ಟ್ ಮಾಡೋದಂತ ನಾನು ಟೈಮ್ ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಚಾಪ್ಟರ್ ಹೇಳುವಾಗ ಭಾಗ 1ರಲ್ಲಿ ಹೇಳಿದ್ದೀನಿ. ಸೊ ಮೀಟರ್ ಪರ್ ಸೆಕೆಂಡ್ ನಲ್ಲಿ ಇರೋದನ್ನ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಅದಕ್ಕೆ 18/5 ಇಂದ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. ಸೊ 18/5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಆನ್ಸರ್? 5 1 5, 5 4 20, 18 4 72. ಸೊ 72 ಕಿಲೋಮೀಟರ್ ಪರ್ ಅವರ್ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಯಾವುದೋ ಒಂದು ಭಾಷೆಯಲ್ಲಿ ಕಲ್ಕತ್ತಾವು ACCLTUAT ಎಂದು ಬರೆಯಲ್ಪಡುತ್ತದೆ ಎಂದಾದರೆ ನೀವು ಆ ಭಾಷೆಯಲ್ಲಿ ಕರ್ನಾಟಕವನ್ನು ಹೇಗೆ ಬರೆಯುತ್ತೀರಿ? ಓಕೆ, ಕೊಟ್ಟಿರೋ ವರ್ಡ್ ನಲ್ಲಿರುವ ಅಲ್ಫಾಬೆಟ್ಗಳೇ ಕೊಟ್ಟಿರೋ ಕೋಡ್ ನಲ್ಲಿ ಕೂಡ ಆಗಿತ್ತಂತಂದ್ರೆ, ಕೊಟ್ಟಿರೋ ಕೋಡ್ ನಲ್ಲಿ ಕೂಡ ಅದೇ ಅಲ್ಫಾಬೆಟ್ಗಳು ಇದಾವಂತಂದ್ರೆ ಅಲ್ಲೇ ಆ ಸ್ಪೆಲ್ಲಿಂಗ್ ಗಳಲ್ಲೇ ಸ್ವಲ್ಪ ಬದಲಾವಣೆ ಮಾಡಿ ಕೋಡ್ ಕೊಟ್ಟಿದ್ದಾರೆ ಅಂತ ನಾವು ಅನ್ಕೊಳ್ಬಹುದು. ಸೊ ಈಗ ಏನ್ ವರ್ಡ್ ಕೊಟ್ಟಿದ್ದಾರೆ ಕಲ್ಕತ್ತಾ ಅನ್ನೋದು, ಈ ಕಲ್ಕತ್ತಾದಲ್ಲಿರುವ ಸ್ಪೆಲ್ಲಿಂಗ್ ಗಳಿಂದಾನೇ ಕೊಟ್ಟಿರೋ ಕೋಡ್ ಕೂಡ ಆಗಿದೆ. ಅವ್ರು ಏನ್ ಬದಲಾವಣೆ ಮಾಡಿದಾರ ಅಂತಂದ್ರ CA ಅಂತ ಇರೋದನ್ನ AC ಅಂತ ಬರ್ದಿದಾರ, LC ಅಂತ ಇರೋದನ್ನ CL ಅಂತ ಬರ್ದಿದಾರ, UT ಅಂತ ಇದ್ದಿದ್ದನ್ನ TU ಅಂತ ಬರ್ದಿದಾರ, TA ಅಂತ ಇದ್ದಿದ್ದನ್ನ AT ಅಂತ ಬರ್ದಿದಾರ. ಸೊ ಇಲ್ಲಿ ನಾವು ಎರಡೆರಡು ಸ್ಪೆಲ್ಲಿಂಗ್ ಗಳನ್ನ ಅದ್ಲಿ ಬದ್ಲಿ ಮಾಡೋಣ. KA ಅಂತ ಇದ್ದಿದ್ದು AK ಅಂತ ಆಗುತ್ತ, RN ಅಂತ ಇದ್ದಿದ್ದು NR ಅಂತ ಆಗುತ್ತ, AT ಅಂತ ಇದ್ದಿದ್ದು TA ಅಂತ ಆಗುತ್ತ, AK ಅಂತ ಇದ್ದಿದ್ದು KA ಅಂತ ಆಗುತ್ತ. ಸೊ ನಮ್ಮ ಆನ್ಸರ್ ಏನು? AKNRT AKA. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್. ಭಾವಚಿತ್ರವೊಂದರತ್ತ ಬಟ್ಟು ಮಾಡುತ್ತಾ ಒಬ್ಬಾತ ಆತನ ಮಗ ನನ್ನ ಓರ್ವನೇ ಸಹೋದರ ಎಂದನು. ಈ ಮನುಷ್ಯನು ಭಾವಚಿತ್ರದಲ್ಲಿರುವ ಮನುಷ್ಯನೊಂದಿಗೆ ಯಾವ ಸಂಬಂಧವನ್ನು ಹೊಂದಿರುತ್ತಾನೆ? ಈ ಭಾವಚಿತ್ರದಲ್ಲಿ ಒಬ್ಬನ ಮನುಷ್ಯನ ಫೋಟೋ ಐತಿ, ಅವನ್ ತೋರ್ಸುತ್ತಾ ಇವೇನ್ ಹೇಳ್ತಾನ ನೋಡ, ಇವೇನ್ ಹೇಳ್ತಾನಂತಂದ್ರ ಇವನ್ ಮಗ ಏನ್ ಇವದಾನಲ್ಲ, ಇವನ್ ಮಗ, ಇವನ್ ಮಗನಾದಂತ ಇವಂಗ ಸಹೋದರ ಆಗ್ತಾನಂತ. ಇವರಿಬ್ರು ಸಹೋದರರು. ಇವರಿಬ್ರು ಸಹೋದರರ ಅಂದ್ಮೇಲೆ ಇವನ ತಂದೆ ಕೂಡ ಇವಂಗೂ ತಂದೆನೇ ಆಗಿರ್ತಾನೆ, ಬಿಕಾಸ್ ಇವರಿಬ್ರು ಸಹೋದರರು. ಸೊ ತಂದೆ ಮಗನ ಸಂಬಂಧವನ್ನ ಇವರಿಬ್ರು ಹೊಂದಿರ್ತಾರ. ನೆಕ್ಸ್ಟ್ ಕ್ವಶನ್. ಅರುಣನ ವಯಸ್ಸಿನ ಅನುಪಾತವು ವಿನೋದನ ವಯಸ್ಸಿಗೆ 4:3 ಆಗಿರುತ್ತದೆ. ವಿನೋದನು 5 ವರ್ಷಗಳ ನಂತರ 20 ವರ್ಷಗಳ ಹರೆಯದವನಾಗುತ್ತಾನೆ. 3 ವರ್ಷಗಳ ಮುಂಚೆ ಅರುಣನ ವಯಸ್ಸು ಎಷ್ಟಾಗಿರುತ್ತೆ? ಓಕೆ, ಅರುಣ ಮತ್ತು ವಿನೋದನ ವಯಸ್ಸಿನ ರೇಷಿಯೋ ಈಗ ಎಷ್ಟಿದೆ ಅಂದ್ರ 4:3 ಇದೆ. ವಿನೋದನ ವಯಸ್ಸು 5 ವರ್ಷದ ನಂತರ 20 ಆಗುತ್ತಂತಂದ್ರ ಇವಾಗ ಅವನಿಗೆ 15 ವರ್ಷ ಅಂತ ಅರ್ಥ. ಈ 15 ವರ್ಷವೇ 3 ಯೂನಿಟ್ ಆಗಿದೆ. 3 ಯೂನಿಟ್ ಅಂದ್ರೆ 15 ವರ್ಷ ಅಂದ್ರೆ ಅರುಣೊಂದು 4 ಯೂನಿಟ್ ಇದೆ ಈಗಿನ ವಯಸ್ಸು. ಸೊ ಈಗಿನ ವಯಸ್ಸು ಎಷ್ಟ? ಒಂದು 3 1 3 3 5 15 5 4 20. ಸೊ ಅರುಣನ ಈಗಿನ ವಯಸ್ಸು 20 ವರ್ಷ. ಕ್ವಶನ್ ಏನ್ ಕೇಳಿದಾರ? 3 ವರ್ಷಗಳ ಮುಂಚೆ ಅರುಣನ ವಯಸ್ಸು ಎಷ್ಟಾಗಿತ್ತು ಅಂತ ಕೇಳಿದಾರ. ಸೊ 20 ಈಗಿನ ವಯಸ್ಸು, ಈ 20ರಲ್ಲಿ 3 ವರ್ಷ ತೆಗೆದ್ಬಿಟ್ರೆ 17 ವರ್ಷ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. 3 ವರ್ಷಗಳ ಹಿಂದೆ ಅರುಣನ ವಯಸ್ಸು 17 ಆಗಿತ್ತು. ನೆಕ್ಸ್ಟ್ ಕ್ವಶನ್. ಚಚೌಕವೊಂದರ ಪ್ರತಿಯೊಂದು ಪಾರ್ಶ್ವವು 25% ಹೆಚ್ಚಳಗೊಂಡಲ್ಲಿ ಅದರ ಕಮಾನುಗಳು ಇಷ್ಟು ಹೆಚ್ಚಾಗುತ್ತದೆ? ಸಿ ನೋಡಿ, ಇಂಗ್ಲಿಷ್ ನಲ್ಲಿ ಏರಿಯಾ ಅಂತ ಕೊಟ್ಟಿದ್ದಾರೆ, ಬಟ್ ಕನ್ನಡದಲ್ಲಿ ಅದನ್ನು ಕೇಳುವಾಗ ಕಮಾನುಗಳು ಅಂತ ಕೊಟ್ಟಿದ್ದಾರೆ. ಕ್ವಶನ್ ಪೇಪರ್ ನಲ್ಲಿ ಕ್ವಶನ್ ಹೇಗಿದೆಯೋ ಅದನ್ನೇ ನಾನು ಕಾಪಿ ಪೇಸ್ಟ್ ಮಾಡಿದ್ದೀನಿ. ಸೊ ಈ ತಪ್ಪಿಗೆ ಹೊಣೆ ಯಾರು? ಕ್ವಶನ್ ನಲ್ಲಿ ಇಂಗ್ಲಿಷ್ ನಲ್ಲಿ ಏರಿಯಾ ಅಂತ ಕೇಳಿ ಕನ್ನಡದಲ್ಲಿ ಕಮಾನು ಅಂತ ಕೊಟ್ರೆ ಯಾವ್ದು ಕರೆಕ್ಟ್ ಕ್ವಶನ್? ಸೊ ಈ ತಪ್ಪುಗಳು ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಕನ್ನಡದಲ್ಲೂ ಕ್ವಶನ್ ನೋಡ್ಕೋಬೇಕು. ಕನ್ನಡದಲ್ಲಿ ಏನಾದ್ರು ನಮಗೆ ಸಮಥಿಂಗ್ ಇಸ್ ಫಿಶಿ ಅಂತ ಅನ್ಸಿದ್ರೆ ಇಂಗ್ಲಿಷ್ ನಲ್ಲಿ ನೋಡ್ಬೇಕು ಕ್ವಶನ್, ಬಿಕಾಸ್ ಅವರು ಕ್ವಶನ್ ಫ್ರೇಮ್ ಮಾಡುವಾಗ ಇಂಗ್ಲಿಷ್ ನಲ್ಲೇ ಫ್ರೇಮ್ ಮಾಡಿರ್ತಾರೆ, ಅದನ್ನ ಜಸ್ಟ್ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಸೊ ಕೆಲವೊಂದಿಷ್ಟು ಅಡೆತಡೆಗಳು ಸಂಭವಿಸೋ ಸಾಧ್ಯತೆ ಇರುತ್ತೆ. ಸೊ ಕನ್ನಡದಲ್ಲಿ ಓದಿದಾಗ ಸಸ್ಪಿಷಿಯಸ್ ಅಂತ ಅನ್ಸಿದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಸ್ಕ್ವೇರ್ ನ ಪ್ರತಿಯೊಂದು ಸೈಡ್ನು 25% ಜಾಸ್ತಿ ಮಾಡಿದ್ದಾರೆ. 25% ಜಾಸ್ತಿ ಮಾಡಿದ ಮೇಲೆ ಅದರ ಏರಿಯಾದಲ್ಲಿ ಎಷ್ಟು % ಜಾಸ್ತಿ ಆಗುತ್ತೆ ಅಂತ ನಮ್ಗೆ ಕ್ವಶನ್ ಆಗೈತಿ. ಸೊ ಸ್ಕ್ವೇರ್ ನ ಪ್ರತಿಯೊಂದು ಸೈಡು ಸಮ ಇರ್ತಾವ. ಈಗ ನಾವು ಫಾರ್ ಎಕ್ಸಾಂಪಲ್ಗೆ ಒಂದು ಸ್ಕ್ವೇರ್ ಪ್ರತಿಯೊಂದು ಸೈಡು 20 ಮೀಟರ್ ಅಂತ ತಗೊಂಡ್ರೆ ಸ್ಕ್ವೇರ್ದ ಏರಿಯಾ ಏನು? ಏರಿಯಾ ಈಕ್ವಲ್ ಟು
ಎ ಸ್ಕ್ವೇರ್ ಎ ಇಂಟು ಎ. ಸೊ ಈ ಸ್ಕ್ವೇರ್ದು ಏರಿಯಾ ಏನಾಗುತ್ತೆ 20 ಇಂಟು 20 400 ಆಗುತ್ತೆ. ಇವಾಗ ಪ್ರತಿಯೊಂದು ಸೈಡ್ದು 25% ಜಾಸ್ತಿ ಮಾಡಿದಾರಂತ. ಸೊ ಅವಾಗ ಏನಾಗುತ್ತೆ ಪ್ರತಿಯೊಂದು ಸೈಡ್ದು 20ಕ್ಕೆ 25% ಅಂದ್ರೆ 20ಕ್ಕೆ 10% ಅಂದ್ರೆ 2, 20ಕ್ಕೆ 20% ಅಂದ್ರೆ 4, 20ಕ್ಕೆ 25% ಅಂದ್ರೆ 5. ಸೊ ಪ್ರತಿಯೊಂದು ಸೈಡ್ 25% ಜಾಸ್ತಿ ಮಾಡಿದ್ರ 25 ಆಗುತ್ತಾ. ಇವಾಗ ಏರಿಯಾ ಏನಾಯ್ತು 25 ಇಂಟು 25 ಅಂದ್ರೆ 625. ಮೊದಲು 400 ಇತ್ತು, 400 ಮೀಟರ್ ಸ್ಕ್ವೇರ್ ಇತ್ತು. ಇವಾಗ 625 ಮೀಟರ್ ಸ್ಕ್ವೇರ್ ಆಗಿದೆ. ಅಂದ್ರೆ 225 ಮೀಟರ್ ಸ್ಕ್ವೇರ್ ಜಾಸ್ತಿ ಆಯ್ತು. 400ಕ್ಕೆ 225 ಮೀಟರ್ ಸ್ಕ್ವೇರ್ ಜಾಸ್ತಿ ಆದ್ರೆ ನಮಗೆ ಪರ್ಸೆಂಟೇಜ್ ನಲ್ಲಿ ಆಪ್ಷನ್ಗಳಲ್ಲಿ ಪರ್ಸೆಂಟೇಜ್ ನಲ್ಲಿ ಕೊಟ್ಟಿರೋದ್ರಿಂದ 100ಕ್ಕೆ ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಸೊ 100ಕ್ಕೆ ಎಷ್ಟು ಅಂತ ಕಂಡುಹಿಡ್ಕೋಬೇಕು. 2 ಕ್ಯಾನ್ಸಲ್, 4 1 4, 4 5 20, 2 ಕ್ಯಾರಿ ಆಗುತ್ತೆ, 4 6 24, 1 ಉಳಿತು, 0 ತಗೊಂಡ್ರೆ 4 2 8, 2 ಉಳಿತು, 4 5 20. ಸೊ 56.25% ಈಸ್ ದಿ ರೈಟ್ ಆನ್ಸರ್. ಇದಕ್ಕೊಂದು ಫಾರ್ಮುಲಾ ಕೂಡ ಇದೆ. ನಾವು ಫಾರ್ಮುಲಾ ಯೂಸ್ ಮಾಡಿದ್ರೆ ಇನ್ನೂ ಈಸಿಯಾಗಿ ಮಾಡ್ಬೋದು. ಚೌಕ ಅಂತ ಬಂದಾಗ ಯಾವುದೋ ಒಂದು ಸೈಡ್ ಲೆಂತ್ ಜಾಸ್ತಿ ಮಾಡಿದಾಗ, ಅಂದ್ರೆ ಐ ಮೀನ್ 4 ಲೆಂತ್ ಜಾಸ್ತಿ ಮಾಡಿದಾಗ ಅವಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಂತಂದ್ರೆ 2a ಪ್ಲಸ್ a ಸ್ಕ್ವೇರ್ ಬೈ 100. ಎ ಜಾಗದಲ್ಲಿ ಎಷ್ಟು ಪರ್ಸೆಂಟೇಜ್ ಪ್ರತಿಯೊಂದು ಸೈಡ್ ಜಾಸ್ತಿ ಮಾಡಿರ್ತಾರೋ ಅದನ್ನ ಪುಟ್ ಮಾಡಿದ್ರೆ ಸಾಕು, ನಮಗೆ ಆನ್ಸರ್ ಬಂದ್ಬಿಡುತ್ತೆ. ತೋರಿಸ್ತೀನಿ. ಎ ಅಂದ್ರೆ 25% ಇದೆ, 25% ಜಾಸ್ತಿ ಮಾಡಿದಾರ. ಎ ಸ್ಕ್ವೇರ್ ಅಂದ್ರೆ 25 ಸ್ಕ್ವೇರ್, 25 ಸ್ಕ್ವೇರ್ ಅಂದ್ರೆ 625 ಡಿವೈಡ್ ಬೈ 100. ಸೊ 25 2 50 ಪ್ಲಸ್ 625 ಡಿವೈಡ್ ಬೈ 100 ಅಂದ್ರೆ 6.25. ಸೊ 50 ಪ್ಲಸ್ 6.25 ಅಂದ್ರೆ 56.25% ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಒಂದ್ ವೇಳೆ ಆಯತ ಕೊಟ್ಟಿದ್ರಪ್ಪ, ಆಯತ ಕೊಟ್ಟಿದ್ರ ಇಲ್ಲಿ ಅಗಲ a% ಜಾಸ್ತಿ ಮಾಡಿದ್ರ, ಉದ್ದ b% ಜಾಸ್ತಿ ಮಾಡಿದ್ರ, ಅವಾಗ ಏನ್ ಮಾಡ್ಬೇಕು, ಅವಾಗ ಯಾವ ಫಾರ್ಮುಲಾ, ಅಥವಾ ನಾವು ಮ್ಯಾನುವಲಿ ಇದೇ ತರನು ಮಾಡ್ಬೋದು ಅಥವಾ ಒಂದು ಫಾರ್ಮುಲಾನು ಯೂಸ್ ಮಾಡ್ಬೋದು. ಅಲ್ಲಿ ಕೂಡ a ಪ್ಲಸ್ ಬಿ ಪ್ಲಸ್ ab ಬೈ 100 ಈ ಫಾರ್ಮುಲಾ ಕೂಡ ಯೂಸ್ ಮಾಡ್ಬೋದು. ಈ ಫಾರ್ಮುಲಾಗಳು ಹೆಂಗ್ ಬಂದು, ಯಾಕೆ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಇವೆಲ್ಲಾನು ನಾನು ಪರ್ಸೆಂಟೇಜ್ ಚಾಪ್ಟರ್ ಹೇಳುವಾಗ ಹೇಳ್ತೀನಿ. ಪ್ರತಿಯೊಂದನ್ನು ಹೇಳ್ತೀನಿ, ಇನ್ ಡೀಟೇಲ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್. ಕಾರೊಂದರ ಪೆಟ್ರೋಲ್ ಸರಾಸರಿ ಖರ್ಚು 5 ತಿಂಗಳುಗಳಿಗೆ 96 ಲೀಟರ್ ಮತ್ತು ಮುಂದಿನ 7 ತಿಂಗಳುಗಳಿಗೆ ಅದು 120 ಲೀಟರ್ ಆಗುವುದಾದರೆ ಮಾಸಿಕ ಸರಾಸರಿ ಖರ್ಚು ಎಷ್ಟು ಅಂತ ಕೇಳಿದಾರೆ. ಇಲ್ಲಿ ಸರಾಸರಿ ಅಂತ ಕೊಟ್ಟಿರೋದ್ರಿಂದ ಪ್ರತಿ ತಿಂಗಳಿಗೂ ಮೊದಲ 5 ತಿಂಗಳು ಪ್ರತಿ ತಿಂಗಳಿಗೂ 96 ಲೀಟರ್, ಮುಂದಿನ 7 ತಿಂಗಳಿಗೆ ಪ್ರತಿ ತಿಂಗಳಿಗೂ 120 ಲೀಟರ್ ಕನ್ಸ್ಯೂಮ್ ಆಗೈತಂತ. ಸೊ ವರ್ಷದ ಸರಾಸರಿ ಖರ್ಚು ಎಷ್ಟು ಅಂತ ಕೇಳಿದಾರೆ. ಸೊ ನಾವ್ ಈಗ ಮಾಡ್ಬೇಕಾಗಿರೋದೇನು, ಆ ವರ್ಷದಲ್ಲಿ ಪೆಟ್ರೋಲ್ ಎಷ್ಟು ಖರ್ಚಾಯ್ತು ಅದನ್ನ ಪೂರ್ತಿ ಕಂಡಿಡ್ಕೊಂಡು ಡಿವೈಡ್ ಬೈ 12 ಮಾಡಿಬಿಟ್ರೆ ನಮಗೆ ಸರಾಸರಿ ಸಿಕ್ಬಿಡುತ್ತೆ. ಸೊ ಅದನ್ನೇ ಮಾಡೋಣ. ಒಂದು ತಿಂಗಳಿಗೆ 96 ಲೀಟರ್ ಅಂತಂದ್ರ 5 ತಿಂಗಳಿಗೆ ಇಷ್ಟಾಗುತ್ತ, ಪ್ಲಸ್ ಒಂದು ತಿಂಗಳಿಗೆ 120 ಲೀಟರ್ ಅಂದ್ರೆ 7 ತಿಂಗಳಿಗೆ ಇಷ್ಟಾಗುತ್ತೆ, ಡಿವೈಡ್ ಬೈ 12 ಮಾಡಿಬಿಟ್ರೆ ನಮಗೆ ಸರಾಸರಿ ಸಿಕ್ಬಿಡುತ್ತೆ. 12 ಯಾಕಂದ್ರೆ 5 + 7 12, 12 ಮಂತ್. 96 ಅನ್ನೋದು 12ರಿಂದ ಭಾಗ ಆಗುತ್ತೆ. ನೀವು 96 × 5 ಮಾಡಿ 120 × 7 ಮಾಡಿ ಆಮೇಲೆ ಅವನ್ನ ಕೂಡಿಸ್ಕೊಂಡು ಆಮೇಲೆ 12ರಿಂದ ಡಿವೈಡ್ ಮಾಡಬೇಡಿ, ಟೈಮ್ ಜಾಸ್ತಿ ಹಿಡಿಯುತ್ತೆ ಅದನ್ನ ಮಾಡ್ಬೇಕಂತಂದ್ರೆ. 96 ಅನ್ನೋದು 12ರಿಂದ ಭಾಗ ಆಗುತ್ತಾ, 120 ಅನ್ನೋದು 12ರಿಂದ ಭಾಗ ಆಗುತ್ತಾ, 12 ಅನ್ನೋದು 12ರಿಂದ ಭಾಗ ಆಗುತ್ತಾ. ಸೊ ನಾವು 12ನ್ನ ಕಾಮನ್ ತಗೊಂತೀನಿ. 12ನ್ನ ಕಾಮನ್ ತಗೊಂಡ್ರ ಇಲ್ಲಿ ಏನು ಉಳಿತು, 5 × 8 ಉಳಿತು. 5 ಹೆಂಗ್ ಉಳಿತು ಹಂಗ ಉಳಿತು. 12 × 8 96, ಸೊ 8 ಹಂಗೆ ಉಳಿತು. 12 × 120, ಅದಕ್ಕೆ 10 ಹಂಗ ಉಳಿತು, ಇಂಟು 7 ಡಿವೈಡ್ ಬೈ 12. ಈ 12 12 ಕ್ಯಾನ್ಸಲ್, 8 5 40 ಪ್ಲಸ್ 10 7 70, 40 + 70 ಅಂದ್ರೆ 110 ಲೀಟರ್. ಸೊ ಸರಾಸರಿ ಖರ್ಚು 110 ಲೀಟರ್ ಆಗುತ್ತೆ. ಇದು ತುಂಬಾ ಬೇಸಿಕ್ ಇರೋರಿಗೆ, ನಂಗೆ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅದೀನಿ, ನಾ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಲ್ಲೆ ಅನ್ನೋರಿಗೆ ಇನ್ನೊಂದು ಮೆಥಡ್ ಹೇಳ್ತೀನಿ. ಮೊದಲ 5 ತಿಂಗಳು ಸರಾಸರಿ ಖರ್ಚು ಎಷ್ಟಿದೆ, 96 ಲೀಟರ್ ಇದೆ. ಮುಂದಿನ 7 ತಿಂಗಳು 120 ಲೀಟರ್ ಇದೆ.
ಸೊ ಇವನ್ನ ಎರಡನ್ನು ನೋಡಿದಾಗ ನಾವು ಒಂದು ಅಸ್ಯೂಮ್ ಮಾಡ್ಕೊಳ್ಳೋಣ, ಸರಾಸರಿ ಖರ್ಚು ಒಂದು ವರ್ಷದ ಸರಾಸರಿ ಖರ್ಚು 100 ಲೀಟರ್ ಬರ್ಬೋದಪ್ಪ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ ಸುಮ್ಮನೆ. ಬಟ್ ಮೊದಲ 5 ತಿಂಗಳು 96 ಲೀಟರ್ ಮಾತ್ರ ಇದೆ. ಅಂದ್ರೆ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದಕ್ಕಿಂತಾನು 4 ಲೀಟರ್ ಕಡಿಮೆ ಯೂಸ್ ಆಗ್ತಾ ಇದೆ. ಯಾವಾಗ? ಮೊದಲ 5 ತಿಂಗಳು 4 ಲೀಟರ್ ಕಡಿಮೆ. ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಕಡಿಮೆ ಅಂತ. 4 ಇಂಟು 5 ತಿಂಗಳಿಗೆ 20 ಲೀಟರ್ ನಾವು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆ ಬಂತು. ಮುಂದಿನ 7 ತಿಂಗಳು 120 ಲೀಟರ್ ಯೂಸ್ ಆಗ್ತಾ ಇದೆ. ಅಂದ್ರೆ ನಾವು ಅಂದ್ಕೊಂಡಿದ್ದಕ್ಕಿಂತ 20 ಲೀಟರ್ ಜಾಸ್ತಿ ಯೂಸ್ ಆಗ್ತಾ ಇದೆ. ಪ್ರತಿ ತಿಂಗಳಿಗೆ 20 ಲೀಟರ್ ಅಂದ್ರೆ 20 ಲೀಟರ್ ಜಾಸ್ತಿ ಅಂತಂದ್ರೆ 7 ತಿಂಗಳಿಗೆ 140 ನಾವು ಅಂದುಕೊಂಡಿದ್ದಕ್ಕಿಂತನೂ ಜಾಸ್ತಿ ಯೂಸ್ ಆಯ್ತು. ಸೊ ಈ 140 ಪ್ಲಸ್ ಈ -20 ಮಾಡಿದ್ರೆ ನಮಗೆ ಆನ್ಸರ್ 120 ಬರುತ್ತೆ. ಈ 140ರಲ್ಲಿ -20 ಆದ್ರೆ 120 ಬರುತ್ತೆ. ಅಂದ್ರೆ ನಾವು ಅಂದ್ಕೊಂಡಿದ್ದಕ್ಕಿಂತ 120 ಲೀಟರ್ ನಮಗೆ ಈಗ ಜಾಸ್ತಿ ಇದೆ. ಸೊ ಈ 120 ಲೀಟರ್ನ ನಾವು 12 ತಿಂಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ಬೇಕು. ಆ ಡಿಸ್ಟ್ರಿಬ್ಯೂಟ್ ಮಾಡಿದ್ದ 100 ಲೀಟರ್ಗೆ ನಾವು ಆಡ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಸರಿಯಾದ ಆನ್ಸರ್ ಸಿಗುತ್ತೆ. ಸೊ ಈ 120ಅನ್ನ 12ರಿಂದ ಡಿವೈಡ್ ಮಾಡಿದ್ರೆ ನಮಗೆ 10 ಬರುತ್ತೆ. 12 ಒಂದ್ಲೆ 12, 12 ಹತ್ತಲೆ 120, 10 ಲೀಟರ್ ಬರುತ್ತೆ. ನಾವು ಅಂದ್ಕೊಂಡಿದ್ದು 100 ಲೀಟರ್ ಯೂಸ್ ಆಗ್ತಾ ಇದೆ ಪ್ರತಿ ಮಂತ್ ಅಂತ, ಬಟ್ ಅದು 10 ಲೀಟರ್ ಇನ್ನೂ ಜಾಸ್ತಿ ಯೂಸ್ ಆಗ್ತಾ ಇದೆ. ಸೊ ಆನ್ಸರ್ ಈಸ್ 110 ಲೀಟರ್. ಮೊದಲು ಮಾಡಿದ್ದಕ್ಕಿಂತನೂ ಇದು ಟಫ್ ಅನ್ಸುತ್ತೆ. ಯಾರಿಗೆ ಪ್ರಾಕ್ಟೀಸ್ ಇರಲ್ಲೋ ಅವ್ರಿಗೆ. ನೀವು ಪ್ರಾಕ್ಟೀಸ್ ಇದ್ರೆ ಇದನ್ನ ಈಸಿಯಾಗಿ ಎಲ್ಲಾನು ಬರಿಬೇಕಂತೆಲ್ಲ ಈಸಿಯಾಗಿ ನೀವು ಮಾಡ್ಕೊಂಡ್ಬಿಡ್ಬೋದು, ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿಬಿಡ್ಬೋದು. ನೆಕ್ಸ್ಟ್ ಕ್ವಶನ್. ವಿದ್ಯಾರ್ಥಿಯರು ಲೆಕ್ಕ ಮಾಡಿದ್ದರಲ್ಲಿ ಎಷ್ಟು ಸರಿಯಾಗಿರುತ್ತೋ ಅದರ 2 ಪಟ್ಟು ತಪ್ಪಾಗಿರುತ್ತದೆ. ಆತ ಎಲ್ಲಾ ಸೇರಿ ಒಟ್ಟು 48 ಗಣಿತ ಲೆಕ್ಕಗಳನ್ನು ಯತ್ನಿಸಿರುವುದಾದರಲ್ಲಿ ಎಷ್ಟು ಲೆಕ್ಕಗಳನ್ನು ಅವನು ಸರಿಯಾಗಿ ಬಿಡಿಸಿದ್ದಾನೆ? ಓಕೆ, 1:2 ಒಳಗೆ ಅವನು ಸರಿ ತಪ್ಪು ಮಾಡಿದ್ದಾನೆ. ಅಂದ್ರೆ ಒಂದು ಕ್ವಶನ್ ಸರಿ ಆದ್ರೆ 2 ಕ್ವಶನ್ ತಪ್ಪಾಗ್ತಾ ಇವೆ ಅಂತ. ಒಟ್ಟು 3 ಯೂನಿಟ್ ಅವನು ಟ್ರೈ ಮಾಡಿದ್ದಾನೆ ಅಂತ ಅರ್ಥ. 1 + 2 3 ಯೂನಿಟ್ ಟ್ರೈ ಮಾಡಿದ್ದಾನೆ. ಈ 3 ಯೂನಿಟ್ ಅನ್ನೋದೇ 48. ಅವ್ನು ಪ್ರಯತ್ನ ಮಾಡಿದ್ದೆ 48 ಕ್ವಶನ್. ಈ 3 ಯೂನಿಟ್ ಅನ್ನೋದೇ 48 ಅಂತಂದ್ರ 1 ಯೂನಿಟ್ ಮಾತ್ರ ಅವ್ನು ಸರಿ ಮಾಡಿದಾನೆ. ಸೊ ಈ 1 ಯೂನಿಟ್ ಅನ್ನೋದು ಎಷ್ಟು? 3 ಒಂದ್ಲೆ 3, 3 ಒಂದ್ಲೆ 3, 1 ಕ್ಯಾರಿ ಆಗುತ್ತೆ, 3 6ಲೆ 18. ಸೊ 16 ಕ್ವಶನ್ಗಳನ್ನ ಅವನು ಸರಿಯಾಗಿ ಬಿಡಿಸಿದಾನೆ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ಇದಿಷ್ಟು 2017ರಲ್ಲಿ ನಡೆದಂತ ಸಿವಿಲ್ ಅಂಡ್ ಇಂಟೆಲಿಜೆನ್ಸ್ PSI ಕ್ವಶನ್ ಪೇಪರ್ ನಲ್ಲಿ ಕೇಳಲಾದ ಮೆಂಟಲ್ ಅಬಿಲಿಟಿ ಕ್ವಶನ್ಗಳ ಅನಾಲಿಸಿಸ್ ಆಗಿತ್ತು. ಇನ್ನುಳಿದ 12 ಕ್ವಶನ್ ಪೇಪರ್ಗಳನ್ನ ಮುಂಬರುವ ಕ್ಲಾಸ್ಗಳಲ್ಲಿ ನೋಡೋಣ. ಸೊ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.